ಸ್ನೇಹಿತರೆ, ಮನೆಯಲ್ಲಿ ವಿಪರೀತವಾದಂತಹ ಜಿರಳೆಗಳು, ನೊಣಗಳು, ಹಲ್ಲಿಗಳು ಮತ್ತು ಇಲಿಗಳ ಕಾಟ ಹೆಚ್ಚಾಗಿದ್ದಲ್ಲಿ ಈ ಒಂದು ಬಾಲನ್ನು ನೀವು ಮನೆಯಲ್ಲಿ ಬಳಸೋದ್ರಿಂದ ಅವುಗಳ ಒಂದು ನಿರ್ಮೂಲನೆಯನ್ನು ನೀವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು. ಬನ್ನಿ, ಆ ಬಾಲ್ ಯಾವುದು, ಅದನ್ನು ಹೇಗೆ ಬಳಸಬೇಕು, ಇದನ್ನು ಯಾರು ಬಳಸಬಾರ್ದು, ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಮತ್ತು ಏನೆಲ್ಲ ಅನಾನುಕೂಲತೆಗಳಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಯ ಕಿಚನ್ನಲ್ಲೂ ಈ ಜಿರಳೆ ಮತ್ತು ಹಲ್ಲಿ ಹಾಗೂ ಈ ನೊಣಗಳ ಕಾಟ ಅನ್ನೋದು ಹೆಚ್ಚಾಗಿದ್ದೇ ಇರುತ್ತೆ. ಹಾಗಾಗಿ ಈ ಜಿರಳೆ ಮತ್ತು ಹಲ್ಲಿಗಳು ಎಲ್ಲೆಲ್ಲಿ ಓಡಾಡ್ತವೆ ಅಲ್ಲಲ್ಲಿ ಈ ಒಂದು ನೆಫ್ತಾಲಿನ್ ಬಾಲನ್ನು ಇಡೋದ್ರಿಂದ ಈ ಜಿರಳೆಗಳು ಮತ್ತು ಹಲ್ಲಿಗಳು ಕ್ರಮೇಣವಾಗಿ ದೂರ ಆಗ್ತಾ ಹೋಗ್ತವೆ. ಯಾಕೆ ಅಂತ ಹೇಳಿದರೆ ಈ ಒಂದು ಸ್ಮೆಲ್ಲು ಅವುಗಳಿಗೆ ಆಗದೇ ಇರೋದ್ರಿಂದ ಇವುಗಳು ದೂರ ಆಗ್ತವೆ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನೀವೇನು ಮನೆಯಲ್ಲಿ ಬುಕ್ಗಳನ್ನು ಜೋಡಿಸಿಟ್ಟಿರ್ತೀರಲ್ವ, ಸ್ಲ್ಯಾಬ್ ಇರ್ಬೋದು ಅಥವಾ ಬುಕ್ ರ್ಯಾಕ್ಗಳಿರ್ಬೋದು, ಇಲ್ಲಿ ಕೂಡ ನೀವು ಒಂದೊಂದು ನೆಫ್ತಾಲಿನ್ ಬಾಲ್ಗಳನ್ನು ಇಡೋದ್ರಿಂದನೂ ಸಹ ಈ ಜಿರಳೆಗಳ ಓಡಾಟವನ್ನು ನೀವು ಕಡಿಮೆ ಮಾಡಬಹುದು. ಈ ಒಂದು ಘಾಟು ಜಿರಳೆಗಳಿಗೆ ಆಗೋದಿಲ್ಲ. ಹಾಗಾಗಿ ಈ ಬಾಲ್ಗಳನ್ನು ಇಡೋದ್ರಿಂದ ಜಿರಳೆಗಳು ದೂರ ಹೋಗ್ತವೆ. ಈ ಮನೆಯಲ್ಲಿ ಸೀರೆ ಬಟ್ಟೆಗಳು ಹಾಳಾಗಬಾರ್ದು ಅಂತ ಹೇಳಿದರೆ, ಅಥವಾ ಈ ರೇಷ್ಮೆ ಸೀರೆಗಳೆಲ್ಲ ಕಾಸ್ಟ್ಲಿ ಬಟ್ಟೆಗಳೆಲ್ಲ ನಾವು ತೆಗೆದುಕೊಂಡಿರ್ತೀವಿ, ಈ ಜಿರಳೆಗಳು ಕಡಿದು ಬಟ್ಟೆಗಳು ಹಾಳಾಗಿಬಿಡ್ತವೆ. ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಿದರೆ ನೀವೇನು ಮನೆಯಲ್ಲಿ ಬಟ್ಟೆಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಆರ್ಗನೈಸರ್ಗಳನ್ನ ಬಳಸ್ತೀರಾ ಅಂತ ಹೇಳಿದರೆ, ಬೀರು ಇರಬಹುದು, ಕಬೋರ್ಡ್ ಇರ್ಬೋದು, ಸ್ಲ್ಯಾಬ್ ಇರ್ಬೋದು, ಇವುಗಳಲ್ಲಿ ಈ ಬಟ್ಟೆಗಳ ಮಧ್ಯದಲ್ಲಿ ಒಂದೊಂದು ಈ ನೆಫ್ತಾಲಿನ್ ಬಾಲ್ಸ್ ಅಥವಾ ನೆಶೆ ಗುಳಿಗೆ ಅಂತ ಹೇಳಿ ನೀವು ಕರೀತಾರೆ, ಈ ಒಂದು ಗುಳಿಗೆಗಳನ್ನು ನೀವು ಇಡೋದ್ರಿಂದನೂ ಸಹ ಜಿರಳೆಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಬಹುದು. ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಸಿಂಕ್ಗಳಲ್ಲಿ ಈ ಹೆಚ್ಚಾಗಿ ಜಿರಳೆಗಳು ಕಾಣಿಸ್ಕೊಳ್ಳೋದು ಅಡುಗೆ ಮನೆಯಲ್ಲಿರುವಂತಹ ಸಿಂಕ್ಗಳಲ್ಲಿ. ಹಾಗಾಗಿ ನೈಟ್ ಮಲಗುವಾಗ ನೀವು ಈ ಒಂದೊಂದು ಬಾಲ್ಗಳನ್ನು, ಒಂದು ಬಾಲ್ ಸಾಕು, ಈ ಒಂದು ಬಾಲನ್ನು ಅಡುಗೆ ಮನೆಯ ಸಿಂಕ್ಗಳಲ್ಲಿ ನೀವು ನೈಟ್ ಮಲಗುವಾಗ ಹಾಕಿಟ್ಟು ಮಲಗಿ. ಸೊ ಇದರಿಂದನೂ ಸಹ ನೀವು ಜಿರಳೆಗಳ ಓಡಾಟವನ್ನು ತಪ್ಪಿಸ್ಕೊಳ್ಬಹುದು. ನಾನು ಹೇಳ್ದಾಗೇ ಈ ಒಂದು ಬಾಲಿನ ಘಾಟು ಜಿರಳೆಗಳಿಗೆ ಆಗೋದಿಲ್ಲ. ಮನೆಯಲ್ಲಿ ಏನಾದರೂ ಇಲಿಗಳ ಕಾಟ ಏನಾದರೂ ಹೆಚ್ಚಾಗಿದೆ ಅಂತ ಹೇಳಿದರೆ ಈ ನೆಫ್ತಾಲಿನ್ ಬಾಲ್ಗಳನ್ನು ತೆಗೆದುಕೊಂಡು ಒಂದು 5-6 ಬಾಲ್ಗಳನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡಿ ಉಂಡೆಗಳ ರೀತಿ ಮಾಡ್ಕೊಳ್ಳಿ. ಈ ಉಂಡೆಗಳನ್ನು ನೀವು ಇಲಿಗಳು ಓಡಾಡುವಂತಹ ಜಾಗದಲ್ಲಿ ಒಂದೊಂದೇ ಇಡ್ತಾ ಬರೋದ್ರಿಂದನೂ ಸಹ ಈ ಇಲಿಗಳ ಹಾವಳಿಯನ್ನು ನೀವು ತಪ್ಪಿಸ್ಕೊಳ್ಬಹುದು. ಈ ಒಂದು ಬಾಲ್ಗಳನ್ನು ಮನೆಯಲ್ಲಿ ಬಳಸಿದಾಗ ನೀವು ಮಕ್ಕಳಿಂದ ಆದಷ್ಟು ನೀವು ಜೋಪಾನವಾಗಿ ಇರಬೇಕು. ಯಾಕೆ ಅಂತ ಹೇಳಿದರೆ ಇದು ಒಂದು ರೀತಿ ನೋಡೋಕೆ ತಿಂಡಿಯ ಥರ ಕಾಣೋದ್ರಿಂದ ಮಕ್ಕಳು ಏನಾದರೂ ಇದು ತಿಂಡಿ ಇರಬಹುದು ಅಂತ ಹೇಳಿ ತಿನ್ನುವ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಜೋಪಾನವಾಗಿ ಬಳಸ್ಕೊಳ್ಳಿ ಇದನ್ನು ಮನೆಯಲ್ಲಿ. ಗರ್ಭಿಣಿ ಸ್ತ್ರೀಯರು ಸಹ ಈ ಒಂದು ಬಾಲಿಂದ ದೂರ ಇರಿ. ಯಾಕೆ ಅಂತ ಹೇಳಿದರೆ ಹುಟ್ಟುವ ಮಗುವಿನ ಉಸಿರಾಟಕ್ಕೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು. ಯಾಕೆ ಅಂತ ಹೇಳಿದರೆ ಇದು ತುಂಬ ಒಂದು ಘಾಟಿನ ಸ್ಮೆಲ್ ಇರೋದ್ರಿಂದ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಂತೂ ಪ್ಲೀಸ್ ಲೈಕ್ ಕೊಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.